ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನನ್ ಗಂಡನೇ ಪದೇ ಪದೇ ಕಳ್ಳ ಅಂತೀಯಾ? ಎಕ್ಸ್ಕ್ಯೂಸ್ ಮೀ, ನಾನೇ ಕನ್ಫ್ಯೂಸ್ ಆಗಿದ್ದೆ. ನನ್ನ ಹತ್ರ ದುಡ್ಡು ಇರಲಿಲ್ಲ. ನೀವು ಜಗಳ ಆಡಕ್ಕೆ ಹೋಗ್ಬೇಡಿ. ಕೇಳಿಸ್ಕೊಂಡ್ಯಾ? ಒಂದು ಕಾಲದಲ್ಲಿ ನಮ್ದು ರಾಜವಂಶ, ಯಾರ ಹತ್ರನೂ ದುಡ್ಡಿಗಾಗಿ ಕೈ ಚಾಚಿದ್ದೇ ಇಲ್ಲ. ಈ ತರ ಕೈ ಚಾಚಿದವ್ರಿಗೆ ಕೊಟ್ಟ ಅಭ್ಯಾಸ ತಗೊಂಡಲ್ಲ, ಅಂತದ್ರಲ್ಲಿ ನನ್ನನ್ನೇ ಕಳ್ಳ ಅಂತೀಯಾ? ಏ ರೇವತಿ, ಹೇಳು ನಿನ್ ಮಗಳಿಗೆ ನನ್ನ ಬಗ್ಗೆ, ನಮ್ಮ ವಂಶದ ಬಗ್ಗೆ. ओम वाह ओम बुवाह ओम स्वहं वर्वस्वा सत्यनारायणमावाहयनस्तामे पूजयामि अभिमे किङ्करामि स्वागता सुस्वागता वन्दना. ಅಣ್ಣ, ಪೊಲೀಸ್ನವರು. ಮೂರ್ತಿ, ಮಗ ಇಲ್ಲ ಅಂದು ನಾನು ಈ ಪೂಜೆ ಮಾಡ್ತಾ ಇದ್ದೀನಿ. ಈ ಪೂಜೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೂ ಗೊತ್ತು. ಯಾವುದೇ ಕಾರಣಕ್ಕೂ ಈ ಪೂಜೆಯಿಂದ ನಡುವೆ ಎದ್ದೇಳೋ ಹೋಗಿಲ್ಲ, ನಾನು ಎದ್ದೇಳೋದಿಲ್ಲ ಕೂಡ. ನೀವು ಮುಂದುವರಿಸ್ತಾರಪ್ಪ, ನಾನು ಮ್ಯಾನೇಜ್ ಮಾಡ್ತೀನಿ. ओम त्रिविक्रमाय नमः, वामनाय नमः, श्रीधराय नमः, ऋषिकेशाय नमः. ಮನೇಲಿ ಪೂಜೆ ನಡೀತಾ ಇದೆ. ನೀವು ಎನ್ಕ್ವೈರಿ ಮಾಡ್ತಾ ಇದ್ರೆ ಅಷ್ಟು ಚೆಂದ ಕಾಣಲ್ಲ. ನಿಮ್ಮ ಎನ್ಕ್ವೈರಿ ನಾಳೆ ಇಟ್ಕೋಬೋದಾ? ಓ, ಇವತ್ತು ಮನೇಲಿ ಯಾರು ದೊಡ್ಡವರಿಲ್ಲ, ನಾಳೆ ಬನ್ನಿ ಅಂತ ಮಕ್ಕಳು ಹೇಳಿ ಕಳಿಸ್ತಾರಲ್ಲ, ಹಾಗೆ ಹೇಳಿ ಕಳ್ಸೋದಕ್ಕೆ ನೋಡ್ತಾ ಇದ್ದೀರಾ? ಇವತ್ತು ಮನೇಲಿ ಪೂಜೆ ಇದೆ ಅಂತ ಗೊತ್ತಿದ್ದೆ ನಾವಿಲ್ಲಿಗೆ ಬಂದಿರೋದು. ಇವತ್ತು ಸುಶಾಂತ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ನಮಗೆ ಇನ್ಫಾರ್ಮೇಶನ್ ಇದೆ. ನಮ್ಮ ಹತ್ರ ಸರ್ಚ್ ವಾರೆಂಟ್ ಕೂಡ ಇದೆ. ಮೂರ್ತಿ, ಅವ್ರ ಕೆಲಸ ಅವ್ರು ಮಾಡಿ, ನಮ್ಮ ಯಾವ ಅಭ್ಯಂತರನೂ ಇಲ್ಲ. ಪುರೋಹಿತ್ರೆ, ನೀವು ಮುಂದುವರಿಸಿ. ಅಲ್ಲ ಸರ್, ಸುಶಾಂತ್ ಬಂದಿದ್ದೇ ಆಗಿದ್ರೆ ಅಲ್ಲಿ ಪೂಜೆಯಲ್ಲಿ ಕೂತಿರೋನು, ಯಾವುದೋ ರೂಮಲ್ಲಿ ಕೂತ್ಕೋತಾ ಇರಲಿಲ್ಲ ಅಲ್ವಾ? ಪ್ಲೀಸ್, ಅವ್ರ ತಂದೆ ತಾಯಿಗೆ ಪೂಜೆ ಮಾಡಕ್ಕೆ ಬಿಡಿ. ಮೂರ್ತಿ, ಸರಿ, ಪ್ಲೀಸ್ ಕ್ಯಾರಿ ಆನ್. ನೋಡಿ, ನಾವು ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ದಯವಿಟ್ಟು ನಮಗೆ ಫ್ರೀಡಮ್ ಕೊಡಿ. ಅರೆ, ನಾವೆಲ್ಲ ಸರ್ ನಿಮ್ಮ ಕರ್ತವ್ಯ ಕಡ್ಡಿ ಮಾಡ್ತಾ ಇದ್ದೀವಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ನಮ್ಮದೇ ಮನೆ ಅಲ್ವಾ, ಯಾವುದೋ ಒಂದು ಮೂಲೆಯಲ್ಲಿ ನಿಂತಿರ್ತೀವಿ. ನೀವು ಸುಶಾಂತ್ನ ಬಚ್ಚಿಟ್ಟಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಜೊತೆ ಆಟ ಆಡಬೇಡಿ ಮಿಸ್ಟರ್ ಮೂರ್ತಿ. ನೀವಾಗಿ ಅವನ್ನ ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಸಿದ್ರೆ ಒಳ್ಳೇದು. ನಾವಾಗಿ ಅವನ್ನ ಹುಡುಕಿ ಕರ್ಕೊಂಡು ಬಂದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅಲ್ಲ ಸರ್, ಅವನು ಏನು ತಪ್ಪೇ ಮಾಡಿಲ್ಲ ಅನ್ನುವಾಗ ನಾವು ಯಾಕೆ ಸರ್ ಅವನ್ನ ಬಚ್ಚಿಡೋಣ? ನೋಡಿ ಸರ್, ಅವನೊಬ್ಬ ಫ್ರೀ ಮ್ಯಾನ್. ಅವ್ನು ಎಲ್ಲಿಂದ ಯಾವಾಗ ಬೇಕಾದ್ರೂ ಬರ್ತಾನೆ, ಎಲ್ಲಿಗೆ ಬೇಕಾದ್ರೂ ಹೋಗ್ತಾನೆ. ನೋಡಿ,
ಅವನ ನಾವು ಬಚ್ಚಿಟ್ಟಿಲ್ಲ, ಅವನು ಎಲ್ಲಿದ್ದಾನೆ ಅಂತ ನಮಗಂತೂ ಗೊತ್ತಿಲ್ಲ. ಅಪ್ಪಿ ತಪ್ಪಿ ನಿಮ್ಗೇನಾದ್ರು ಸಿಕ್ಕಿದ್ರೆ ದಯವಿಟ್ಟು ನಮಗೂ ತಿಳಿಸಿ ಪ್ಲೀಸ್. ಮನೇಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು, ಆದರೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು 1 ರೂಪಾಯಿ ಇಲ್ಲ, ಒಂಥರ ಹಸುವಾಗ್ತಿದೆ. ನಿಜವಾದ ಹಸು ಅಂದರೆ ಇದೆ. ಈ ಹಸುವು ಪಿಜ್ಜಾ ತಿಂದರೆ, ಅಪ್ಪನ ದುಡ್ಡಲ್ಲಿ ಪಾರ್ಟಿ ಮಾಡಿದ್ರೆ ತೀರೋ ಹಸುವಲ್ಲ. ನಿಜವಾದ ಹಸು ತೀರೋದು ಸ್ವಂತ ದುಡ್ಡಿಂದ, ಸ್ವಂತ ನಾನೇ ದುಡ್ದಿರೋಂಥ ದುಡ್ಡಿಂದ. सहस्राजः सहस्रपाद स भव्यं विश्वतारत्वा हत्यदष्टदशाङ्गलं पुरुषहेवेधकं सर्वं यद्बोधं मच्चुव्य. ಸರ್, ಇಂಚಿಂಚು ಹುಡ್ಕಾಡ್ದೆ ಸರ್, ಇವತ್ತು ಎಲ್ಲೂ ಸಿಗಲಿಲ್ಲ. ಹೊರಗಡೆ ಎಲ್ಲೋ ಬಚ್ಚಿಟ್ಟಿರ್ಬೇಕು. ಎಲ್ಲಿ ಹೋಗ್ತಾನೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಮಂಗಳಾರತಿ ತಗೊಂಡೇ ಹೋಗಿ. ಮನೆಯವರೆಲ್ಲ ಸೇರಿ ಡ್ರಾಮಾ ಮಾಡ್ತಿದ್ದೀರ ಅಂತ ನನಗೆ ಗೊತ್ತು. ಈ ಡ್ರಾಮಾಗೆ ಹೇಗೆ ಪರದೆ ಎಳಿಬೇಕು ಅಂತನೂ ನನಗೆ ಚೆನ್ನಾಗಿ ಗೊತ್ತು. ಎಂತೆಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಎಡೆಮುರಿ ಕಟ್ಟಿದ್ದೀನಿ. ನಿಮ್ಮ ಮಗನು ಒಂದಲ್ಲ ಒಂದಿನ ಸಿಕ್ಕೇ ಸಿಗ್ತಾನೆ. ಅವತ್ತು ನಿಮ್ಮ ಮಗನ್ನ ಬೀದಿಲಿ ಎಳ್ಕೊಂಡು ಹೋಗ್ತೀನಿ. ಮೆರವಣಿಗೆ ಮಾಡಿಸಿ ಲಾಕಪ್ಪಲ್ಲಿ ಹಾಕ್ತೀನಿ. ದೇವರು ನಿಮ್ಮ ಮಗನಿಗೆ ಒಳ್ಳೇದು ಮಾಡಲಿ. ನೀ ಪ್ರತಿ ಸತಿ ಹೇಳ್ತಿದ್ದೆ ಅಮ್ಮ, ಲೈಫಲ್ಲಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡು ಅಂತ. ಆದರೆ ಯಾಕೆ ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಯಾಕೆ ಅಂತ ಯೋಚನೆ ಮಾಡೋ ಸಿಚುಯೇಷನ್ನು ಬಂದಿರಲಿಲ್ಲ. ಮನೇಲಿ ದುಡ್ಡಿದೆ, ಹಸುವಾಗೋ ಮುಂಚೆನೇ ತಿಂಡಿ ಸಿಗತ್ತೆ, ಬೇಕಾದ ಕಡೆ ಓಡಾಡ್ಬೋದು, ಬೇಕಾದಾಗ ಇರ್ಬೋದು. ಅವತ್ತು ನೀನು ಹೇಳಿರೋದೆಲ್ಲ ಇವತ್ತು ಅರ್ಥ ಆಗ್ತಿದೆ ಮಾಮ್. ಇವತ್ತು ನೀನು ತುಂಬ ನೆನಪಾಗ್ತಿದ್ಯಾ ಮಾಮ್. ಇವತ್ತು ನೀನು ನನ್ನ ಪಕ್ಕ ಇರಬೇಕಾಯ್ತು. ರಾಜ್ 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 ಅಮ್ಮ, ರಾಜ್ ಅಮ್ಮ, ಏನಾಯ್ತಮ್ಮ?
ರೀ ರಾಜ್ನ ದಯವಿಟ್ಟು ಮನೆಗೆ ಕರೆಸ್ರಿ. ನನ್ನ ಮಗ ನನ್ನ ಕಣ್ಣು ಮುಂದೆ ಇರಬೇಕು. ನಿಮ್ಮ ಕೈ ಮುಗಿತೀನ್ರಿ. ಸಾವಿತ್ರಿ, ಆ ಎಸ್ ಐ ಏನೇನೋ ಹೇಳ್ದೆ ಅಂತೇಳಿ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನಿನಗೆ ಗೊತ್ತಾ, ನಾವು ಹೆದರ್ಕೊಂಡು ನಮ್ಮ ಮಗನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬರಲಿ ಅಂತಾನೆ ಅವ್ನು ಹೀಗೆಲ್ಲ ಮಾತಾಡ್ತಾ ಇರೋದು. ನೋಡು, ಇಂಥ ಸಮಯದಲ್ಲಿ ನಾವು ಹೀಗೆಲ್ಲ ಧೈರ್ಯ ಕಳ್ಕೋಬಾರ್ದು. ಅಮ್ಮ, ರಾಜ್ ಬೇರೆ ಮನೇಲಿಲ್ಲ. ನೀನು ಈಗ ಟೆನ್ಷನ್ ಮಾಡ್ಕೊಂಡ್ರೆ ನಮ್ಮ ಗತಿ ಏನಾಗಬೇಕು? ಸಮಾಧಾನ ಮಾಡ್ಕೊಮ್ಮ. ಅಪ್ಪ, ಅಮ್ಮಂಗಿಂತ ನಮ್ಮ ಹಠಾನೇ ದೊಡ್ಡದ. ಅಮ್ಮನಿಗೋಸ್ಕರನಾದರೂ ರಾಜನ ಮನೆಗೆ ಕರ್ಕೊಂಬರೋಣ. ನಂಗೆ ಅಮ್ಮನೇ ಮುಖ್ಯ. ಪ್ಲೀಸ್ ಅಪ್ಪ. ಏನು ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ. ಮಾಡೋಕ್ಕೇನು ಕೆಲಸ ಇಲ್ವಲ್ಲ. ನೀವೇನು ಮಾಡ್ತಿದ್ದೀರಿ? ನಾನೇನು ಮಾಡ್ತಿದ್ದೆ ಅಂತ ನೀವೇ ನೋಡಿದ್ರಲ್ಲ. ಹಂಗ್ಯಾಕೆ ಕೇಳೋಕೋದ್ರಿ? ಕದ್ದಿರೋದು ಯಾರೂ ಕಣ್ಣಲ್ಲಿ ಕಂಡಿಲ್ಲ. ಸುಮ್ಮನೆ ಕಳ್ಳ ಅಂದರೆ ಜನಕ್ಕೆ ಬೇಜಾರಾಗಲ್ವಾ? ಇವಾಗ ನಾನೇ ನೋಡಿ ಒಟ್ಟಾರದಲ್ಲಿ ದುಡ್ಡು ನೋಡಿದಿರಾ ಅಂತ ಕೇಳಿದೆ, ಅದಕ್ಕೆಲ್ಲ ಬೇಜಾರಾಗ್ಬಿಟ್ರು. ನೋ, ಪೀಪಲ್ ಗೆಟ್ ಅಪ್ಸೆಟ್. ಪ್ಲೀಸ್ ಡೋಂಟ್ ಡೂ ದಟ್. ವಟಾರದವ್ರು ಬೇಜಾರಾಗೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ ಯಾವತ್ತೂ ಅವರು ಬೇರೆ ವಸ್ತು ತಗೊಳ್ಳೋರಲ್ಲ. ಆದರೆ ನಮ್ಮನೇಲಿ ನೋಡಿ ನೋಡಿ ನನಗೆ ಬೇಜಾರಾಗೋಗಿದೆ. ಎಷ್ಟು ಅಂತ ಹೇಳೋದು? ಎಕ್ಸಾಕ್ಟ್ಲಿ, ಲಿವ್ ಇಟ್. ಪೀಪಲ್ ಚೇಂಜ್ ವೆನ್ ದೇ ಚೇಂಜ್. ಅಲ್ಲ, ನಿಮ್ಮನ್ನ ಮ್ಯಾನೇಜರ್ ಮಗ ಅಂತ ಹೇಳ್ತಾರೆ. ನೀವೇ ಇಷ್ಟು ಇಂಗ್ಲೀಷ್ ಉದುರಿಸ್ತೀರಾ, ಇನ್ನು ನಿಮ್ಮ ಓನರ್ ಮಗ ಅವನೆಷ್ಟು ಇಂಗ್ಲೀಷ್ ಉದುರಿಸ್ತಾನೋ. ಅದರಲ್ಲೇನಿದೆ, ಇಂಗ್ಲೀಷ್ ನಿಮಗೂ ಬರುತ್ತೆ, ನೀವು ಮಾತಾಡ್ಬೋದಲ್ಲ. ಬರುತ್ತೆ, ಆದರೆ ನಾನು ಯೋಚನೆನ ಕನ್ನಡದಲ್ಲೇ ಮಾಡ್ತೀನಿ. ಮಧ್ಯ ಮಾತಲ್ಲಿ ಒಂದೋ ಎರಡೋ ಇಂಗ್ಲೀಷ್ ಶಬ್ದ ಬರುತ್ತೆ, ಆದರೆ ನಿಮ್ಮ ಥರ ಮಾತಾಡ್ತಾ ಮಾತಾಡ್ತಾ ಇಂಗ್ಲೀಷ್ಗೆ ಹೊಟ್ಟೋಗಲ್ಲಪ್ಪ. ಹೌದು, ನೀವೇನು ಮಾಡ್ಕೊಂಡಿದ್ರಿ? ಇದ್ದಕ್ಕಿದ್ದಂಗೆ ಈ ವಟಾರಕ್ಕೆ ಯಾಕೆ ಬಂದ್ರಿ ಅಂತ? ನೀನಿಲ್ಲಿ ಬರೋ ಹಾಗಿಲ್ಲ. ನಾನ್ ಸಂಪಾದನೆ ಮಾಡಿರೋದ್ರಲ್ಲಿ ₹1 ಮುಟ್ಟೋ ಹಾಗಿಲ್ಲ. ಇನ್ನು ಮುಂದೆ ಸುಶಾಂತ್ ಎಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಜೀರೋದಿಂದ ಬದುಕು ಹೇಗ್ ಶುರು ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಳ್ಳದೆ ಬರೀ ಒಂದು ಲಕ್ಷ ದುಡ್ಕೊಂಬ ಸಾಕು ನೀನು. ಫ್ಲ್ಯಾಶ್ ಬ್ಯಾಕ್ ಎಲ್ಲ ಬೇಕಾ? ಐ ಲಿವ್ ಇನ್ ಪ್ರೆಸೆಂಟ್. ಫ್ಯೂಚರ್ ಏನು ಅಂತ ನೋಡಬೇಕು, ಬರೀ ಪಾಸ್ಟಲ್ಲೇ ಬದುಕಬಾರ್ದು. ಯಾವುದೋ ಬಾಬಾ ಥರ ಮಾತಾಡ್ತಿದ್ದೀರಾ. ಲಿವ್ ಇನ್ ದ ಪ್ರೆಸೆಂಟ್ ಅಂತೆ. ಓ ಹೌದಾ, ನೀವು ಪ್ರೆಸೆಂಟಲ್ಲಿ ಬದುಕ್ತಿದ್ದೀರಾ? ನಾನೆಲ್ಲೋ ನೀವು ಕೆರೆನೆಲ್ಲೋ ಬಾವಿನೆಲ್ಲೋ ಬದುಕ್ತಿದ್ದೀರಾ ಅಂದ್ಕೊಂಡಿದ್ದೆ. ಕೆರೆ ಬಾವಿನ? ಯಾಕೆ? ಅದು ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿತ್ತಲ್ಲ, ಇವಾಗಷ್ಟೇ ನೀರಿಂದ ಎದ್ದು ಬಂದಿರೋ ಹಾಗಿದ್ರಿ. ನನ್ನ ಕಣ್ಣಲ್ಲಿ ನೀರಾ? ಯು ಮೀನ್ ಐ ಕ್ರೈಡ್? ನೀವು ಅಳ್ತಾ ಇದ್ದಿದ್ದು ನಾನು ನೋಡ್ದೆ ರೀ. ಅದನ್ನು ತೋರಿಸ್ಕೋಬಾರ್ದು ಅಂತ ಏನೇನೋ ಮಾತಾಡ್ತಿದ್ದೀರಾ. ನೀವಿರೋ ಮೂಡ್ಗೂ ನಿಮ್ಮ ಮಾತಿಗೂ ಸಂಬಂಧನೇ ಇಲ್ಲ. ನೀವಿತ್ತು ಜಾಸ್ತಿ ಮಾತಾಡ್ತಾ ಇದ್ದೀರಾ. ನೋಡಿ, ನನ್ನ ಕಣ್ಣಲ್ಲಿ ಎಲ್ಲಿದೆ ನೀರು? ಕಣ್ಣೀರು ಒರೆಸ್ಕೋಬೋದು, ಆದರೆ ಒಳಗಿರೋ ನೋವನ್ನು ಅಡಗಿಸ್ಕೊಳಕ್ಕಾಗಲ್ಲ. ನೋಡೋಕೆ ಕಣ್ಣೀರು ಬೇಕು ಅಷ್ಟೇ, ಎಲ್ಲ ಕಂಡೆ ಕಾಣಿಸುತ್ತೆ. ನೋಡಿ, ಮತ್ತೆ ಏನೇನೋ ಹೇಳ್ತಿದ್ದೀರಾ, ಆದರೂ ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ಹೇಳಿದ ನಿಜ. ಅತ್ತಿದ್ದಿದ್ರೆ ಕಂಡೆ ಕಾಣತ್ತೆ, ಆದರೆ ನನ್ನ ಅತ್ತೆ ಇಲ್ವಲ್ಲ.
ಯಾಕಂದ್ರೆ ನಂಗೆ ಅಳು ಬರೋದೇ ಇಲ್ವಲ್ಲ. ನಿಮಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ರೀ. ಡೈಲಾಗ್ ಡೆಲಿವರಿನೂ ಅಷ್ಟೇ, ಹೇಳಿದ್ದನ್ನೇ ಹೇಳ್ತೀರಾ. ಅತ್ತಿದ್ದು ಹೌದು ಅಂತ ಒಪ್ಕೊಂಡ್ರೆ ಏನು ಅವಮಾನನಾ? ಮೀಸೆ ಹೊತ್ತಿರೋ ಗಂಡಸು ಅಳ್ಬಾರ್ದು ಅಂತನಾ? ನೀವೇನ್ರಿ ಹತ್ತಿಲ್ಲ ಅಂದರೆ ಬಿಟ್ಬಿಡ್ಬೇಕು, ಎಂಕ್ವೈರಿ ಶುರು ಮಾಡ್ತಿದ್ದೀರಾ? ಸರಿ, ಓಕೆ ಬನ್ನಿ, ಒಂದು ಕಾಲ್ ಬಂದಿದೆ, ಹೋಗಿ ಬರೋಣ. ಕಾಲಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ ಹೇಳ್ತೀನಿ, ಇಲ್ಲೇ ಹೋಗಿ ಬರೋಣ. ತುಂಬ ಪ್ರಶ್ನೆ ಮಾಡಬಾರ್ದು, ಮೊದಲೇ ಟೈಮ್ ಸರಿ ಇಲ್ಲ, ಆಮೇಲೆ ಬಂದಿರೋದು ಸಿಗಲ್ಲ. ಬನ್ನಿ. ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 8 ಇಯರ್ಸ್ ಆಗಿದೆ. ಹಾಗೆ ನೋಡಿದ್ರೆ ನೀವು ನಮ್ಮ ಮುಂದೆ ಏನೂ ಅಲ್ಲ ಆರಾಧನಾ. ಆದರೂ ನನಗೆ ಚಾಲೆಂಜ್ ಮಾಡಿ 20% ಲಾಭ ಮಾಡಿಕೊಡ್ತೀನಿ ಅಂತಿದ್ಯಾ. ನಿನ್ನ ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವಿಬ್ಬರೂ ನನಗಿಷ್ಟ ಆದ್ರಿ. ನೀವು ತಂದ್ಕೊಟ್ಟಿರೋ ಹೂವು ನನಗಿಷ್ಟ ಆಯ್ತು, ಕ್ಲೈಂಟ್ಗೂ ಹೂವು ಇಷ್ಟ ಆಯ್ತು. ನನ್ನ ಕಂಪ್ನಿನಲ್ಲಿ ಜಾಬ್ ಆಫರ್ ಮಾಡ್ತೀನಿ. ಹೇಳಿ, ಸ್ಯಾಲ್ರಿ ಎಷ್ಟು ಬೇಕು? ಸ್ಯಾಲ್ರಿ ಅಲ್ಲ ಮೇಡಮ್. ಯಾಕೆ? ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಕೆಲಸ ಮಾಡೋದಕ್ಕೆ ಇಷ್ಟ ಇದೆ ಮೇಡಮ್, ಆದರೆ ನಿಮ್ಮ ಕಂಪ್ನಿಯಲ್ಲಿ ಎಂಪ್ಲಾಯಿ ಆಗಿ ಅಲ್ಲ. ನಿಮಗಿಷ್ಟ ಇದ್ದರೆ ಸಬ್ ಕಾಂಟ್ರಾಕ್ಟ್ ಕೊಡಿ. ಕಾಂಟ್ರಾಕ್ಟ್ ತಗೊಂಡು ಮಾತ್ರಕ್ಕೆ ಕೋಟಿ ಕೋಟಿ ದುಡಿತೀರಾ ಅಂತಲ್ಲ ಆರಾಧನಾ. ಆವಾಗಲೂ ದುಡಿಯೋದು ಇಷ್ಟೇನೆ, ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂಡು ಒದ್ದಾಡ್ತೀರಾ? ನನ್ನ ಕಂಪ್ನಿ ಸೇರ್ಕೊಳ್ಳಿ, ಒಳ್ಳೆ ಪ್ಯಾಕೇಜ್ ಕೊಡ್ತೀನಿ, ತಿಂಗಳ ಸಂಬಳ ಇಳಿಸ್ಕೊಂಡು ಹಾಯಾಗಿರ್ಬೋದು. ಇಲ್ಲ ಮೇಡಮ್, ನನ್ನ ಕನಸು ತುಂಬ ದೊಡ್ಡದಿದೆ. ಕನಸು ಅನ್ನೋದಕ್ಕಿಂತ ಅದು ನನ್ನ ಉಸಿರಾಡದೆ ಇದ್ದರೆ ನಾನು ಸತ್ತೋಗ್ತೀನಿ. ಸರಿ, ಜಾಬ್ ಬೇಡ ಅಂದ್ರೂ ಪರವಾಗಿಲ್ಲ, ಕಾಂಟ್ರಾಕ್ಟ್ ಬೇಡ ಅನ್ಬೇಡಿ. ನಿಮ್ಮ ಸರ್ವಿಸ್ ನಮ್ಮ ಕಂಪ್ನಿಗೆ ಬೇಕೇ ಬೇಕು. ಇವತ್ತು ತಂದಿರೋ ಹೂವಿನ ಪೇಮೆಂಟ್ ಇದು. ನೋಡಿದ್ರಾ, ನಾನು ಹೇಳಿರಲ್ವಾ ದುಡ್ಡು ಸಿಕ್ಕೇ ಸಿಗತ್ತೆ ಅಂತ. ನನ್ನ ಪ್ರಿಡಿಕ್ಷನ್ ಯಾವತ್ತೂ ತಪ್ಪಾಗಲ್ಲ. ನಾನೊಂಥರ ಲಕ್ಕಿ ಚಾಮ್ ಅಂತ ನಮ್ಮಮ್ಮ. ಯಾಕ್ರಿ, ಏನಾಯ್ತು? ಏನಿಲ್ಲ. ನೀವೊಂದು ಕೆಲಸ ಮಾಡಿ, ಇದೇ ಆಫೀಸ್ ಕೆಳಗಡೆ ಟವಲ್ ಹಾಕೊಂಡು ಕುತ್ಕೊಂಡ್ಬಿಡಿ. ಪ್ರಿಡಿಕ್ಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು. ಇದನ್ನು ಎಲ್ಲಿ ಬೈಕೊಂಡು ಹೇಳ್ತೀರಾ ಅಂತ ಅನ್ಕೊಂಡೆ. ಇವತ್ತು ಬರೀ ಕಣ್ಣೀರೇ ಆಗೋಯ್ತು. ಹೇಗೋ ಪೇಮೆಂಟ್ ಬಂದಿದೆ, ನೀವು ಭವಿಷ್ಯ ಹೇಳಿದ ಖುಷಿಗೆ ಬನ್ನಿ, 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ಕೊಡಿಸ್ತೀನಿ. ಏನು 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ಕೊಡಿಸ್ತೀರಾ? ಹ್ಞೂ. ಏನ್ರಿ ನೀವು ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಿ? ಹೌದು, ಇಂಪಾರ್ಟೆಂಟೇ, ಆದರೆ ಖುಷಿನ ಸೆಲೆಬ್ರೇಟ್ ಮಾಡಬೇಕು. ಬನ್ನಿ, ಕೊಡಿಸ್ತೀನಿ. ಆಹಾ, ಮೇಡಮ್ ಕೈಲಿ ದುಡ್ಡಿದ್ರೆ ಆ ಕಾನ್ಫಿಡೆನ್ಸೇ ಬೇರೆ. ಆರ್ ಯು ಸೀರಿಯಸ್? ತುಂಬ ಕಾಸ್ಟ್ಲಿ ಆಗತ್ತೆ ರೀ. ಪರವಾಗಿಲ್ಲ ಬನ್ನಿರಿ, ಬಿರಿಯಾನಿ ತಾನೇ, ಕೊಡಿಸ್ತೀನಿ. ಬಿರಿಯಾನಿ ಬೇಡ, ದೋಸೆ. ದೋಸೆನಾ? ಸರಿ ಬನ್ನಿ.